ಬಹುಚರ್ಚಿತ ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮೊನ್ನೆಯಷ್ಟೇ ರಾಷ್ಟ್ರಪತಿಗಳ ಅಂಕಿತ ಆಗಿತ್ತು. ಇದೀಗ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಪ್ರಕಟ ಮಾಡೋದೊಂದು ಬಾಕಿ ಇತ್ತು, ಅದೂ ಕೂಡ ಇದೀಗಾಗಿದೆ. ಅಧಿಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಅಲ್ಲಿಗೆ ಅಧಿಕೃತವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ ಉಮ್ಮೀದ್ ಹೆಸರಲ್ಲಿ ಈ ಕ್ಷಣದಿಂದ ಜಾರಿಯಾಗ್ತಾ ಇದೆ. ನಿಯಮಗಳನ್ನ ರೂಪಿಸಿ ಜಾರಿಗೆ ತರೋಕೆ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗಿದೆ. ಈಗ ಆಲ್ರೆಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಹಿ ಈ ತಿದ್ದುಪಡಿ ಕಾಯ್ದೆಗೆ ಬಿದ್ದಾಗಿದೆ. ವಕ್ಫ್ ಮಂಡಳಿಯ ಏಕಪಕ್ಷೀಯ ನಿರ್ಧಾರಕ್ಕೆ ಇನ್ನು ಮುಂದೆ ಅಧಿಕೃತ ಅಂಕುಶ ಬೀಳಲಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾದ ನಂತರದಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಯ ಬಳಿಕ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಪ್ರಕಟ ಮಾಡೋದು ಬಾಕಿ ಇತ್ತು. ಇದೀಗ ಅಧಿಸೂಚನೆಯನ್ನ ಕೂಡ ಪ್ರಕಟ ಮಾಡಲಾಗಿದೆ. ಅಲ್ಲಿಗೆ ವಕ್ಫ್ ಬೋರ್ಡ್ಗೆ ಇದ್ದಂತಹ ಸರ್ವ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತಹ ಹಕ್ಕು ಇನ್ನು ಮುಂದೆ ಭಾರತದ ಭೂಮಿಯಲ್ಲಿ ಜಾರಿಯಲ್ಲಿ ಇರೋದಿಲ್ಲ. ಬಹುಚರ್ಚಿತ ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮೊನ್ನೆಯಷ್ಟೇ ರಾಷ್ಟ್ರಪತಿಗಳ ಅಂಕಿತ ಆಗಿತ್ತು. ಇದೀಗ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಪ್ರಕಟ ಮಾಡೋದೊಂದು ಬಾಕಿ ಇತ್ತು, ಅದೂ ಕೂಡ ಇದೀಗಾಗಿದೆ. ಅಧಿಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಅಲ್ಲಿಗೆ ಅಧಿಕೃತವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ ಉಮ್ಮೀದ್ ಹೆಸರಲ್ಲಿ ಈ ಕ್ಷಣದಿಂದ ಜಾರಿಯಾಗ್ತಾ ಇದೆ. ನಿಯಮಗಳನ್ನ ರೂಪಿಸಿ ಜಾರಿಗೆ ತರೋಕೆ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗಿದೆ. ಈಗ ಆಲ್ರೆಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಹಿ ಈ ತಿದ್ದುಪಡಿ ಕಾಯ್ದೆಗೆ ಬಿದ್ದಾಗಿದೆ. ವಕ್ಫ್ ಮಂಡಳಿಯ ಏಕಪಕ್ಷೀಯ ನಿರ್ಧಾರಕ್ಕೆ ಇನ್ನು ಮುಂದೆ ಅಧಿಕೃತ ಅಂಕುಶ ಬೀಳಲಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾದ ನಂತರದಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಯ ಬಳಿಕ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಪ್ರಕಟ ಮಾಡೋದು ಬಾಕಿ ಇತ್ತು. ಇದೀಗ ಅಧಿಸೂಚನೆಯನ್ನ ಕೂಡ ಪ್ರಕಟ ಮಾಡಲಾಗಿದೆ. ಅಲ್ಲಿಗೆ ವಕ್ಫ್ ಬೋರ್ಡ್ಗೆ ಇದ್ದಂತಹ ಸರ್ವ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತಹ ಹಕ್ಕು ಇನ್ನು ಮುಂದೆ ಭಾರತದ ಭೂಮಿಯಲ್ಲಿ ಜಾರಿಯಲ್ಲಿ ಇರೋದಿಲ್ಲ. ಬಹುಚರ್ಚಿತ ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮೊನ್ನೆಯಷ್ಟೇ ರಾಷ್ಟ್ರಪತಿಗಳ ಅಂಕಿತ ಆಗಿತ್ತು. ಇದೀಗ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಪ್ರಕಟ ಮಾಡೋದೊಂದು ಬಾಕಿ ಇತ್ತು, ಅದೂ ಕೂಡ ಇದೀಗಾಗಿದೆ. ಅಧಿಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಅಲ್ಲಿಗೆ ಅಧಿಕೃತವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ ಉಮ್ಮೀದ್ ಹೆಸರಲ್ಲಿ ಈ ಕ್ಷಣದಿಂದ ಜಾರಿಯಾಗ್ತಾ ಇದೆ. ನಿಯಮಗಳನ್ನ ರೂಪಿಸಿ ಜಾರಿಗೆ ತರೋಕೆ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗಿದೆ. ಈಗ ಆಲ್ರೆಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಹಿ ಈ ತಿದ್ದುಪಡಿ ಕಾಯ್ದೆಗೆ ಬಿದ್ದಾಗಿದೆ. ವಕ್ಫ್ ಮಂಡಳಿಯ ಏಕಪಕ್ಷೀಯ ನಿರ್ಧಾರಕ್ಕೆ ಇನ್ನು ಮುಂದೆ ಅಧಿಕೃತ ಅಂಕುಶ ಬೀಳಲಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾದ ನಂತರದಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಯ ಬಳಿಕ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಪ್ರಕಟ ಮಾಡೋದು ಬಾಕಿ ಇತ್ತು. ಇದೀಗ ಅಧಿಸೂಚನೆಯನ್ನ ಕೂಡ ಪ್ರಕಟ ಮಾಡಲಾಗಿದೆ. ಅಲ್ಲಿಗೆ ವಕ್ಫ್ ಬೋರ್ಡ್ಗೆ ಇದ್ದಂತಹ ಸರ್ವ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತಹ ಹಕ್ಕು ಇನ್ನು ಮುಂದೆ ಭಾರತದ ಭೂಮಿಯಲ್ಲಿ ಜಾರಿಯಲ್ಲಿ ಇರೋದಿಲ್ಲ. ಬಹುಚರ್ಚಿತ ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮೊನ್ನೆಯಷ್ಟೇ ರಾಷ್ಟ್ರಪತಿಗಳ ಅಂಕಿತ ಆಗಿತ್ತು. ಇದೀಗ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಪ್ರಕಟ ಮಾಡೋದೊಂದು ಬಾಕಿ ಇತ್ತು, ಅದೂ ಕೂಡ ಇದೀಗಾಗಿದೆ. ಅಧಿಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಅಲ್ಲಿಗೆ ಅಧಿಕೃತವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ ಉಮ್ಮೀದ್ ಹೆಸರಲ್ಲಿ ಈ ಕ್ಷಣದಿಂದ ಜಾರಿಯಾಗ್ತಾ ಇದೆ. ನಿಯಮಗಳನ್ನ ರೂಪಿಸಿ ಜಾರಿಗೆ ತರೋಕೆ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗಿದೆ. ಈಗ ಆಲ್ರೆಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಹಿ ಈ ತಿದ್ದುಪಡಿ ಕಾಯ್ದೆಗೆ ಬಿದ್ದಾಗಿದೆ. ವಕ್ಫ್ ಮಂಡಳಿಯ ಏಕಪಕ್ಷೀಯ ನಿರ್ಧಾರಕ್ಕೆ ಇನ್ನು ಮುಂದೆ ಅಧಿಕೃತ ಅಂಕುಶ ಬೀಳಲಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾದ ನಂತರದಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಯ ಬಳಿಕ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಪ್ರಕಟ ಮಾಡೋದು ಬಾಕಿ ಇತ್ತು. ಇದೀಗ ಅಧಿಸೂಚನೆಯನ್ನ ಕೂಡ ಪ್ರಕಟ ಮಾಡಲಾಗಿದೆ. ಅಲ್ಲಿಗೆ ವಕ್ಫ್ ಬೋರ್ಡ್ಗೆ ಇದ್ದಂತಹ ಸರ್ವ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತಹ ಹಕ್ಕು ಇನ್ನು ಮುಂದೆ ಭಾರತದ ಭೂಮಿಯಲ್ಲಿ ಜಾರಿಯಲ್ಲಿ ಇರೋದಿಲ್ಲ.
ಬಹುಚರ್ಚಿತ ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮೊನ್ನೆಯಷ್ಟೇ ರಾಷ್ಟ್ರಪತಿಗಳ ಅಂಕಿತ ಆಗಿತ್ತು. ಇದೀಗ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಪ್ರಕಟ ಮಾಡೋದೊಂದು ಬಾಕಿ ಇತ್ತು, ಅದೂ ಕೂಡ ಇದೀಗಾಗಿದೆ. ಅಧಿಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಅಲ್ಲಿಗೆ ಅಧಿಕೃತವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ ಉಮ್ಮೀದ್ ಹೆಸರಲ್ಲಿ ಈ ಕ್ಷಣದಿಂದ ಜಾರಿಯಾಗ್ತಾ ಇದೆ. ನಿಯಮಗಳನ್ನ ರೂಪಿಸಿ ಜಾರಿಗೆ ತರೋಕೆ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗಿದೆ. ಈಗ ಆಲ್ರೆಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಹಿ ಈ ತಿದ್ದುಪಡಿ ಕಾಯ್ದೆಗೆ ಬಿದ್ದಾಗಿದೆ. ವಕ್ಫ್ ಮಂಡಳಿಯ ಏಕಪಕ್ಷೀಯ ನಿರ್ಧಾರಕ್ಕೆ ಇನ್ನು ಮುಂದೆ ಅಧಿಕೃತ ಅಂಕುಶ ಬೀಳಲಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾದ ನಂತರದಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಯ ಬಳಿಕ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಪ್ರಕಟ ಮಾಡೋದು ಬಾಕಿ ಇತ್ತು. ಇದೀಗ ಅಧಿಸೂಚನೆಯನ್ನ ಕೂಡ ಪ್ರಕಟ ಮಾಡಲಾಗಿದೆ. ಅಲ್ಲಿಗೆ ವಕ್ಫ್ ಬೋರ್ಡ್ಗೆ ಇದ್ದಂತಹ ಸರ್ವ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತಹ ಹಕ್ಕು ಇನ್ನು ಮುಂದೆ ಭಾರತದ ಭೂಮಿಯಲ್ಲಿ ಜಾರಿಯಲ್ಲಿ ಇರೋದಿಲ್ಲ. ಬಹುಚರ್ಚಿತ ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮೊನ್ನೆಯಷ್ಟೇ ರಾಷ್ಟ್ರಪತಿಗಳ ಅಂಕಿತ ಆಗಿತ್ತು. ಇದೀಗ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಪ್ರಕಟ ಮಾಡೋದೊಂದು ಬಾಕಿ ಇತ್ತು, ಅದೂ ಕೂಡ ಇದೀಗಾಗಿದೆ. ಅಧಿಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಅಲ್ಲಿಗೆ ಅಧಿಕೃತವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ ಉಮ್ಮೀದ್ ಹೆಸರಲ್ಲಿ ಈ ಕ್ಷಣದಿಂದ ಜಾರಿಯಾಗ್ತಾ ಇದೆ. ನಿಯಮಗಳನ್ನ ರೂಪಿಸಿ ಜಾರಿಗೆ ತರೋಕೆ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗಿದೆ. ಈಗ ಆಲ್ರೆಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಹಿ ಈ ತಿದ್ದುಪಡಿ ಕಾಯ್ದೆಗೆ ಬಿದ್ದಾಗಿದೆ. ವಕ್ಫ್ ಮಂಡಳಿಯ ಏಕಪಕ್ಷೀಯ ನಿರ್ಧಾರಕ್ಕೆ ಇನ್ನು ಮುಂದೆ ಅಧಿಕೃತ ಅಂಕುಶ ಬೀಳಲಿದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾದ ನಂತರದಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಯ ಬಳಿಕ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನ ಪ್ರಕಟ ಮಾಡೋದು ಬಾಕಿ ಇತ್ತು. ಇದೀಗ ಅಧಿಸೂಚನೆಯನ್ನ ಕೂಡ ಪ್ರಕಟ ಮಾಡಲಾಗಿದೆ. ಅಲ್ಲಿಗೆ ವಕ್ಫ್ ಬೋರ್ಡ್ಗೆ ಇದ್ದಂತಹ ಸರ್ವ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತಹ ಹಕ್ಕು ಇನ್ನು ಮುಂದೆ ಭಾರತದ ಭೂಮಿಯಲ್ಲಿ ಜಾರಿಯಲ್ಲಿ ಇರೋದಿಲ್ಲ. ಬಹುಚರ್ಚಿತ ಬಹು ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮೊನ್ನೆಯಷ್ಟೇ ರಾಷ್ಟ್ರಪತಿಗಳ ಅಂಕಿತ ಆಗಿತ್ತು. ಇದೀಗ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಪ್ರಕಟ ಮಾಡೋದೊಂದು ಬಾಕಿ ಇತ್ತು, ಅದೂ ಕೂಡ ಇದೀಗಾಗಿದೆ. ಅಧಿಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರ. ಅಲ್ಲಿಗೆ ಅಧಿಕೃತವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ ಉಮ್ಮೀದ್ ಹೆಸರಲ್ಲಿ ಈ ಕ್ಷಣದಿಂದ ಜಾರಿಯಾಗ್ತಾ ಇದೆ. ನಿಯಮಗಳನ್ನ ರೂಪಿಸಿ ಜಾರಿಗೆ ತರೋಕೆ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗಿದೆ. ಈಗ ಆಲ್ರೆಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಹಿ